ನಮಸ್ಕಾರ ದೇವರು, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇರ್ತಕ್ಕಂಥ ವಿಡಿಯೋ ಸೊಲ್ಲಾಪುರ ಸಿದ್ದರಾಮೇಶ್ವರ ಟೆಂಪಲ್ ದೇವಾಲಯ, ಹಳೆಯ ದೇವಾಲಯ, ತುಂಬ ಸುಂದರವಾಗಿದೆ. ಬನ್ನಿ ಹೋಗೋಣ. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿದ್ದೇವೆ. ಇಲ್ಲಿ ಪಾರ್ಕಿಂಗ್ ಏರಿಯಾ, ಬೈಕ್ ಪಾರ್ಕಿಂಗ್ ಏರಿಯಾ. ನಾನು, ನಮ್ಮ ಮಾವ ಮತ್ತು ಶಿಲ್ಪ ಮೂವರು ಬಂದಿದ್ದು. ಇಲ್ಲಿ ಕಾಯಿ, ಹೂವು ಮತ್ತು ದೇವರಿಗೆ ಇಷ್ಟವಾದ ಪೇಡ ತೊಗೊಂಡೆವು. 100 ರೂಪಾಯಿಗೆ ಒಂದು ಸೆಟ್ಟು. ಸೊಲ್ಲಾಪುರ ಶಿವಯೋಗಿ ಸಿದ್ದರಾಮೇಶ್ವರ ಕರ್ಮಭೂಮಿ. ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವಾಲಯ ಒಂದು ದೊಡ್ಡವಾದ ಕೆರೆಯ ಮಧ್ಯದಲ್ಲಿದೆ. ಸುತ್ತಲೂ ಸುಂದರವಾದ ಕೆರೆ ಇದೆ. ಸುಂದರವಾದ ಕರ್ಮಭೂಮಿ ಅಂತಲೇ ಹೇಳಬಹುದು. ಇದು ನಾವು ಹೋಗ್ತಿರೋದು ದೇವಾಲಯ ಎಂಟ್ರನ್ಸ್. ಈ ಥರ ಇದೆ, ಸುಂದರವಾಗಿದೆ ಮಾಡಿದ್ದಾರೆ. ಎರಡು ಸೈಡ್ ಬದಿ ಕೆರೆ ನೋಡ್ಕೊಂಡು ಹೋಗೋಕ್ಕೆ, ಒಂದು ಸೈಡ್ ಹೋಗೋದು, ಒಂದು ಸೈಡ್ ಬರೋದು. ನಮ್ಮ ಬಿಜಾಪುರ ಡಿಸ್ಟಿಕ್ಕಿಗೆ ಹೊಂದಿಕೊಂಡಿರುವಂಥ ಮಹಾರಾಷ್ಟ್ರವೇ ಸೊಲ್ಲಾಪುರ. ಬರಗಾಲ ಪೀಡಿತ ಸೊಲ್ಲಾಪುರದಲ್ಲಿ ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸಲೆಂದೇ ಸಿದ್ದರಾಮೇಶ್ವರರು 4,000 ಶಿವಶರಣರೊಂದಿಗೆ ಕೆರೆಯನ್ನು ತೋಡಿಸಿದರು. ನಾವು ದೇವಾಲಯಕ್ಕೆ ಹೋಗಬೇಕಾದ್ರೆ ಸಮಯ 6:30 ಆಗಿತ್ತು. ಫುಲ್ ಕತ್ಲೆ ಆಯಿತು. ಲೈಟಿಂಗಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಂಟ್ರನ್ಸ್ ಎಲ್ಲ. ಹಾಗೆ ಒಳಗಡೆ ಹೋದ್ಮೇಲೆ ನಮಗೆ ಮುಂದೆಗಡೆ ದೊಡ್ಡದಾಗಿರೋ ಕೋಟೆ ಥರ ಸಿಗುತ್ತೆ, ದೇವಾಲಯದ ಕೋಟೆ. ಈ ದೊಡ್ಡವಾದ ಕೋಟೆಯ ಒಳಗಡೆ ಇದೆ ದೇವಾಲಯ. ಹಾಗೆ ಮುಂದೆ ಹೋದ ಮೇಲೆ ನಿಮಗೆ ಎಷ್ಟಪ್ಪ ಅಂದರೆ 68 ಶಿವಲಿಂಗಗಳು ಸಿಗ್ತವೆ. ಸಿದ್ದರಾಮೇಶ್ವರ ನಿರ್ಮಿಸ್ತಕ್ಕಂಥ 68 ಶಿವಲಿಂಗಗಳು ಸಿಗ್ತವೆ ಅಲ್ಲಿ. ಮತ್ತು ಬೋಟಿಂಗ್ ಕೂಡ ಇರುತ್ತೆ. ಡೇಯಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು. ತುಂಬ ಆಳವಾದ ಕೆರೆ. ಒನ್ ಟೈಮು ನೀರು ಬತ್ತಿಲ್ಲ ನೋಡಿ. ಇದೇ ಲಿಂಗಗಳು. ಈ ಥರ ಲಿಂಗಗಳು 68 ಶಿವಲಿಂಗಗಳಿವೆ. ಸಿದ್ದರಾಮೇಶ್ವರ ಸ್ವಾಮಿಗಳೇ ಸ್ಥಾಪನೆ ಮಾಡಿದ ಶಿವಲಿಂಗಗಳಿವೆ. ಹಾಗೆ ಎಲ್ಲ ಲಿಂಗಗಳಿಗೆ ಕೈ ಮುಕ್ಕೊಂಡು ರೌಂಡ್ ಹೊಡ್ಕೊಂಡು ಸುತ್ತಮುತ್ತ ಎಲ್ಲ ಕೆರೆ ನೋಡಿಕೊಂಡು ಹಾಗೆ ಮತ್ತೆ ನಾವು ಎಂಟ್ರನ್ಸ್ ಇನ್ನು ಒಳಗೆ ಹೋಗಬೇಕು. ಹಾಗೆ ಮೇನ್ ದ್ವಾರ ಬಾಗಿಲಿಂದ ಎಂಟ್ರನ್ಸ್ ಅದೇ ಒಳಗಡೆ ಹೋದ ತಕ್ಷಣ ತುಂಬ ಹಸಿರುವಾಗಿ ಗಿಡಗಳಿಂದ ತುಂಬಿ ತುಳುಕ್ತಾ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಹಸಿರು ಗಾರ್ಡನ್ಗಳಿಂದ. ಲೈಟಿಂಗ್ ಮಧ್ಯೆ ಇನ್ನೂ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಮಹಾರಾಷ್ಟ್ರ ಮಾತ್ರವಲ್ಲದೆ ಪಕ್ಕದಲ್ಲೂ ಕರ್ನಾಟಕ, ಪುಣೆ, ಮುಂಬೈ ಹಾಗೂ ತೆಲಂಗಾಣದಿಂದ ಭಕ್ತರು ಬರುತ್ತಾರೆ. ಈ ದೇಗುಲವನ್ನು ಕಾಯಕಯೋಗಿ ಸಿದ್ದರಾಮೇಶ್ವರ ಸ್ವಾಮಿಗಳೇ ಸಿದ್ದೇಶ್ವರ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಸ್ಥಳದಲ್ಲಿಯೇ ಶ್ರೀ ಸಿದ್ದರಾಮೇಶ್ವರರು ಸಮಾಧಿ ಹೊಂದಿದ್ದಾರಂತೆ. ದೇವಾಲಯದ ಮಧ್ಯಭಾಗದಲ್ಲಿಯೇ ಅಮೃತ ಶಿಲೆಯ ಸಮಾಧಿ ಇದೆ. ಸುಂದರವಾದ ವಾಸ್ತುಶಿಲ್ಪದಿಂದ ನಿರ್ಮಿಸಿದ್ದಾರೆ. ಸಿದ್ದರಾಮೇಶ್ವರ ಗದಿಗೆಗೆ ನಮಸ್ಕಾರ ಮಾಡಿ ನಾನು, ಮಾಮ, ಶಿಲ್ಪ ಹಾಗೆ ಒಂದು ರೌಂಡ್ ಹಾಕಿದೆವು ಸ್ವಾಮಿಯ ಗದ್ದಿಗೆಯನ್ನು. ಹಾಗೆ ಒಂದು ರೌಂಡ್ ಹಾಕಿ ಹೂಗಳಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನೆಸ್ ಚೆನ್ನಾಗಿದೆ. ಹಾಗೆ ಎತ್ತರವಾದ ಮರಗಳು, ತುಂಬ ವಿಶಾಲವಾದ ಮರ. ನಾವು ಶನಿವಾರ ಹೋಗಿದ್ದೇವೆ. ಅಲ್ಲಿ ಏನಿತ್ತು ಗೊತ್ತಿಲ್ಲ, ತುಂಬ ಹೆಣ್ಮಕ್ಳು ಬಿಳಿ ಸೀರೆ ಉಟ್ಕೊಂಡು ಬಂದಿದ್ದರು. ದೇವಾಲಯ ಹಿಂದುಗಡೆಯಿಂದ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಚಿಕ್ಕದಾಗಿರೋದಂಥ ಆಂಜನೇಯ ಟೆಂಪಲ್ ಕೂಡ ಇದೆ. ಆಂಜನೇಯಗೆ ನಮಸ್ಕಾರ ಮಾಡಿಕೊಂಡು ಆಂಜನೇಯ ಕೂಡ ಒಂದು ರೌಂಡ್ ಹೊಡೆದು ಆಮೇಲೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಇನ್ನೂ ನಾಗದೇವತೆಗಳು ಕೂಡ ಇದ್ದಾರೆ. ನಾಗದೇವತೆಗಳು ಕೂಡ ವಿಡಿಯೋ ಮಾಡಿದ್ದೇನೆ. ಅಲ್ಲಿ ಹೋಗಿ ಕಾಲು ಬಿದ್ದು ಕೈ ಮುಕ್ಕೊಂಡು ಮತ್ತೆ ರಿಟರ್ನ್ ಎಂಟ್ರಿ ಆಗ್ತೇವೆ. ಹಾಗೆ ಲಿಂಗಗಳಿಗೆಲ್ಲ ಹೂವು ಇಟ್ಟು ಹಾಗೆ ಮುಂದುಗಡೆ ಬರ್ತಾರೆ. ಇಲ್ಲೊಂದು ಬಸವಣ್ಣ ಕೂಡ ಇದೆ ನೋಡಿ, ನಾಗೇಶ್ವರ ಕಲ್ಲಿನ ಶಿಲೆ ನೋಡಿ. ಲೈಟಿಂಗಿಂದ ಕೆರೆಯಲ್ಲಿ ಹೇಗೆ ಕಾಣ್ತಾ ಇದೆ, ತುಂಬ ಸುಂದರವಾಗಿ. ಹಾಗೆ ಮುಂದುಗಡೆ ಬಂದೇವೆ ನೋಡಿ. ಇವಾಗ ಸಿದ್ದರಾಮೇಶ್ವರ ಟೆಂಪಲ್ ಮುಂದುಗಡೆ ಜನ ತುಂಬ ಕ್ಯೂ ಹಚ್ಚಿದ್ರು. ನಾವೇನು ಇಲ್ಲೇ ದೂರಿಂದ ನೋಡ್ಕೊಂಡು ಹೋಗೋಣಂತ ಪ್ಲ್ಯಾನ್ ಮಾಡಿ ಹಿಂದ್ಗಡೆ ಲಾಸ್ಟಿಗೆ ಹೋಗಿ ನಿಂತ್ಕೊಂಡೆವು.
ಆಮೇಲೆ ನಮ್ಮ ಮಾಮ ಹೇಳಿದರು, ಇಲ್ಲ ಬನ್ನಿ ಜಲ್ದಿ ಹೋಗುತ್ತೆ ಕ್ಯೂ ಪಟ ಅಂಥೇಳಿ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೆ ಲಾಸ್ಟಿಗೆ. ಹಾಗೆ ನನ್ನೊಂದು ಸೆಲ್ಫಿ ತೊಗೊಂಡು ಲಾಸ್ಟಿಗೆ ಬಂದು ಹಿಂದ್ಗಡೆ ನಿಂತ್ಕೊಂಡು ಕೆರೆ ನೋಡಿಕೊಂಡು, ಹಾಗೆ ಇನ್ನೂ ದೇವಾಲಯ ಕಟ್ಟಡ ಕೆಲಸ ನಡೀತಾ ಇದೆ. ಹಾಗೆ ನೋಡಿ ನಮ್ಮ ಕ್ಯೂ ಇಷ್ಟು ದೂರ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ಅಂತ ನಾವು ಮತ್ತೆ ಹಿಂದೆ ಕರೆದೆ. ಆಮೇಲೆ ಅಷ್ಟಾದರೂ ಬಿಡಲಿಲ್ಲ, ಕ್ಯೂ ಅಲ್ಲಿ ಬಂದೆವು. ನೋಡಿ ಗುಡಿ ಎಷ್ಟೇ ಆಚೆ ಇಲ್ಲೊಂದು ಚಿಕ್ಕದಾಗಿರುವಂಥ ಪ್ರೇಮ ಇಟ್ಟಿದ್ದಾರೆ. ಈ ಸಿದ್ದೇಶ್ವರ ದೇವಾಲಯದ ಗೋಪುರ ಇದೆಯಲ್ವ, 51 ಅಡಿ ಎತ್ತರವಾಗಿದೆ. ಹಿಂದೂ ದೇವಾಲಯಗಳ ಪ್ರಕಾರ ತುಂಬ ಸುಂದರವಾಗಿ ಇದೆ. ಎಲ್ಲ ದೇವಾಲಯಗಳನ್ನು ಕೆತ್ತಿದ್ದಾರೆ, ದೇವರುಗಳನ್ನು ಕೆತ್ತಿದ್ದಾರೆ. ಗೋಪುರದ ಮೇಲೆ 51 ಅಡಿ ಎತ್ತರವಾಗಿದೆ. ನಾವು ಲಾಸ್ಟಿಂದ ದೇವ್ರ ಹತ್ರ ಬರಬೇಕಾದ್ರೆ ಟೈಮ್ 6:46 ಆಗಿತ್ತು. ಈ ದೇವಾಲಯದಲ್ಲಿ ಎಲ್ಲರಿಗೂ ಪರ್ಮಿಷನ್ ಇದೆ ಫೋಟೋ ತಗೊಳ್ಳೋಕ್ಕೆ ದೇವರದ್ದು. ನೋಡಿ ಇವಾಗ ಎಂಟ್ರೆನ್ಸ್ ಆಗ್ತದೆ. ಹಾಗೆ ಬೆಳ್ಳಿ ಹಾಗೂ ಬಂಗಾರ ಲೇಪಿತ ಅಂದ್ಕೊಂಡಿನಿ ನಾನು, ಅಷ್ಟೊಂದು ಗೊತ್ತಿಲ್ಲ, ಅದೇ ಅಂದ್ಕೊಂಡಿನಿ. ಬೆಳ್ಳಿ ಮತ್ತು ಬಂಗಾರ ಲೇಪಿತ ಸೀಟು, ಲೈಟು ತುಂಬ ಸುಂದರವಾಗಿ ಕಾಣ್ತಾ ಇತ್ತು. ನೋಡಿ ದರ್ಶನ ಮಾಡಿಕೊಳ್ಳಿ. ಸಿದ್ದರಾಮೇಶ್ವರ ನೋಡಿ, ಮಲ್ಲಯ್ಯನ ಭಕ್ತ ಎಚ್.ಎಲ್. ಸಿದ್ದರಾಮೇಶ್ವರ ಸ್ವಾಮಿಗಳು. ತುಂಬ ಲೈಟಿಂಗ್ ಇರೋದ್ರಿಂದ ಮೂವತ್ತು ಸ್ವಲ್ಪ ಕ್ಲಿಯರಾಗಿ ಬರಲಿಲ್ಲ, ತುಂಬ ರಶ್ಯ ಕೂಡ ಇತ್ತು. ತುಂಬ ಚೆನ್ನಾಗಿದೆ. ಹಾಗೆ ಕಾಲು ಬಿದ್ದೆವು. ಹಾಗೆ ಮತ್ತೆ ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡು ಎಲ್ಲ ಕಡೆ. ಮುಂದೆ ಬಸವಣ್ಣ ಕೂಡ ಇದೆ, ಬೆಳ್ಳಿದು. ಈ ದೇವಾಲಯದಲ್ಲಿ ಏನು ಖುಷಿಯಪ್ಪ ಅಂದರೆ, ಕಾಯಿ ಇಲ್ಲಿ ಹೊಡಿತಾರೆ ಒಳಗಡೆ. ಎಲ್ಲ ದೇವಸ್ಥಾನಕ್ಕೆ ಕಾಯಿ ಹೊರಗಡೆ ಹೊಡೆದ್ರೆ, ಈ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕಾಯಿ ಹೊಡಿತಾರೆ. ಅಲ್ಲಿ ಕಾಯಿ ಹೊಡೆದು ಕೊಟ್ಟರು ನಮಗೆ. ಮತ್ತೆ ತೊಗೊಂಡು ಇನ್ನು ಹೊರಗಡೆ ಬಂದು ನೋಡಿ ತುಂಬ ರಶೆ ಇತ್ತು. ಹಾಗೆ ಮಾಮನ ಫೋಟೋ ತಗೋತಿದ್ರು. ಬಂದು ಎಲ್ಲರೂ ಹಾಗೆ ಒಂದು ನಿಂತು ಫೋಟೋ ತೊಗೊಂಡೆವು. ಹಾಗೆ ಒಂದು ಸೆಲ್ಫಿ ಕೂಡ ಹೊಡ್ಕೊಂಡೆ ನಾನು. ಹಾಗೆ ಶಿಲ್ಪ ನಮ್ಮ ದೇವಾಲಯದಲ್ಲಿ ಒಂದು ಫೋಟೋ ತೆಗಿಯತ್ತೆ ಹೇಳಿದ್ಲು, ಅವಳದು. ಹಾಗೆ ಸ್ವಲ್ಪ ನಿಂದಿರಿಸಿ ಒಂದು ಫೋಟೋ ತೆಗೆದೆ. ಫೋಟೋ ತೆಗೆದಾದಮೇಲೆ ಹೊರಗಡೆ ಬಂದೆವು. ಹೊರಗಡೆ ಬಂದಮೇಲೆ ನೋಡಿ ಗೋಪುರ ತುಂಬ ಸುಂದರವಾಗಿ ಮಾಡಿದ್ದಾರೆ. ನೋಡಿ ನಮ್ಮ ಮಾಮ ಅಜ್ಜಿಗೆ ಹೆಲ್ಪ್ ಮಾಡಿದ್ರೆ, ಅಜ್ಜಿ ನಮಸ್ತೆ ಮಾಡ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ. ಲೈಟಿಂಗಿಂದ ಕೆರೆ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ. ಯಾರಾದರೂ ಸೊಲ್ಲಾಪುರ ಬಂದರೆ ಒಂದು ಸಾರಿ ಸಿದ್ದರಾಮೇಶ್ವರ ದೇವಾಲಯಕ್ಕೆ ಭೇಟಿ ಕೊಡಿ. ತುಂಬ ಹಳೆಯ ಕಾಲದ ಕೊಲ್ಲಿಂದ ಇದೆ ಎಲ್ಲ, ಕಟ್ಟೆ ಗೋಡೆ ಗೀಡೆ ಎಲ್ಲ ಹಳೆಯದು. 12ನೇ ಶತಮಾನದಲ್ಲಿ ನೀರಾವರಿ ಇಲ್ಲಿ ಇರಲಿಲ್ಲಂತೆ, ತುಂಬ ಬರಗಾಲಂತೆ ಸೊಲ್ಲಾಪುರ. ಆವಾಗ 4,000 ಶರಣರಿಂದ ಈ ಕೆರೆಯನ್ನು ಅಗೆದು ನಿರ್ಮಿಸಿದಾರಂತೆ ನೀರಿಗೋಸ್ಕರ. ಇನ್ನೂ ಒಂದು ಟೈಮು ಈ ಕೆರೆ ಬತ್ತಿಲ್ಲ. ತುಂಬ ವಿಸ್ಮಯ. ಹಾಗೆ ಅಲ್ಲಿ ಫೋಟೋಗಳು ತಗೊಂಡು ನಾನು ಶಿಲ್ಪ ಮತ್ತು ಮಾಮ ಫೋಟೋಗಳು ತಗೊಂಡೆ. ಎಲ್ಲರೂ ಅಲ್ಲಿ ನಿಂತು, ಅವಳು ದೋಣಿ ಇತ್ತಲ್ಲ, ದೋಣಿ ಹತ್ರ ತೆಗಿ ಅಂತೇಳಿ ಅಲ್ಲಿ ದೋಣಿ ಹತ್ರ ಒಂದು ತಗೊಂಡು ನಾನು ತಗೊಂಡೆ. ಅಲ್ಲೇ ನಿಂತ್ಕೊಂಡು ಹಾಗೆ ನೋಡ್ಕೊಂಡು ಬಂದೆವು. ನನಗೆ ಗೊತ್ತಿರೋದು ಸ್ವಲ್ಪ ವಿಷಯ ಪರಿಚಯ. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ದೇವರ ಹಿಸ್ಟ್ರಿ. ಸುತ್ತಲೂ ಆದ ನೋಡಿ ಲಿಂಗಗಳು. ಈ ಥರ ಲಿಂಗಗಳು 68 ಶಿವಲಿಂಗಗಳಿವೆ. ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಸಿದ್ದೇಶ್ವರ ಸ್ವಾಮಿಗಳಿಗೆ ಬರಬೇಕಾದ್ರೆ, ದೇವಾಲಯಕ್ಕೆ ಬರಬೇಕಾದ್ರೆ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಈ ದೇವಾಲಯ ಬಗ್ಗೆ ನನಗೆ ಎಷ್ಟು ಸ್ವಲ್ಪ ಗೊತ್ತಿತ್ತು ಅಷ್ಟು ಹೇಳಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ. ಓಕೆನಾ ಫ್ರೆಂಡ್ಸ್? ನೀವು ಯೂಟ್ಯೂಬರ್ಸ್ನ ಬೆಳೆಸಿ, ಹಾಗೆ ಹರಿಸಿ, ಲೈಕು, ಕಾಮೆಂಟು, ಶೇರ್ ಮಾಡಿ. ತುಂಬ ಸುಂದರವಾದ ದೇವಾಲಯವನ್ನು ತೋರಿಸಿದ್ದೇನೆ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಎಡಿಟಿಂಗಲ್ಲಿ ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ನೋಡಿ, ಸೊಲಾಪುರದಲ್ಲಿ ರೌಂಡ್ಸ್ ಆಗಿ ಮಾಡೋಕೆ ಸ್ವಲ್ಪ ವಿಡಿಯೋ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಓಕೆ, ಬಾಯ್ ಬಾಯ್.